ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 25 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ, ಜೊತೆಗೆ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರುವ, ಪ್ರಾರಂಭದಲ್ಲಿ ಇವರು ಶ್ರೀ ಮಾರುತಿ ಯುವಕ ಮಂಡಳ ಇದರ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಹುಲಿಮಂಗಲ ಭಾಗದ ಶ್ರೀ ಆಂಜನೇಯ ದೇವಸ್ಥಾನ ಕಮಿಟಿಯ ಒಂದು ಸೆಕ್ರೆಟರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕರ್ನಾಟಕ ಸರ್ಕಾರದ ಲ್ಯಾಂಡ್ ಟ್ರಿಬ್ಯುನಲ್ ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಭಾಗದ ದ್ವಾರಕಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಒಂದು ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮಾರುತಿ ಯುವಕ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಒಂದು ನಿರ್ದೇಶಕರಾಗಿ, ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಬೂತ್ ಕಮಿಟಿ ಹುಲಿಮಂಗಲ ಭಾಗದ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಎಚ್.ಜಿ. ಗಣೇಶ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಗಣೇಶ್ ಸರ್, ಸಕ್ರಿಯ ಒಂದು ರಾಜಕಾರಣದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಸುಮಾರು 25 ವರ್ಷ ಆಯಿತು ತಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಸರ್, ನಾನೀಗ ಎಚ್.ಜಿ. ಗಣೇಶ್ ಅಂತೇಳಿ 25 ವರ್ಷದಿಂದ ನಾನು ಈ ಪ್ರದೇಶದ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ 10 ಹಳ್ಳಿಗಳಲ್ಲಿ ಚಿರಪರಿಚಿತನಾಗಿರ್ತೇನೆ. ಈಗ ನನ್ನ ಕ್ಷೇತ್ರದ 2ನೇ ವಾರ್ಡ್ನಲ್ಲಿ ಈ ಸಾರಿ ಚುನಾಯಿತ ಸದಸ್ಯನಾಗಿರುತ್ತೇನೆ. ಈ ಮೊದಲಿಂದಲೂ ನನಗೆ ಜನಗಳ ಪ್ರೀತಿ ವಿಶ್ವಾಸ ನಾನು ಪಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಜನಸೇವೆ ಮಾಡ್ಕೊಂಡ್ ಬಂದಿದ್ದೀನಿ. ಈಗ 25 ವರ್ಷದಿಂದ ನಾನು ಒಂದು ಸೊಸೈಟಿಯಲ್ಲಿ ಕೆಲಸ ಮಾಡ್ತಿದ್ದು, ಜನಗಳಿಗೆ ಪ್ರೀತಿ ವಿಶ್ವಾಸ ನಾನು ಪಡ್ಕೊಂಡಿದ್ದೀನಿ. ಈ ರೇಷನ್ ಕೊಡೋದರ ಮುಖಾಂತರ ಅವರ ಕಷ್ಟ ಸುಖಗಳ ಒಂದು ವಿಚಾರದಲ್ಲಿ ನನ್ನ ಕೈಲಾದಷ್ಟು ನಾನು ಅವರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ. ಆದ್ರಿಂದ ಜನಗಳು ನನ್ನ ಪ್ರೀತಿ ಪಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಬೆಂಗಳೂರು ತುಂಬಾ ದೊಡ್ಡ ಸಿಟಿ ಸರ್. ಈ ಭಾಗದ ಒಂದು ಆನೇಕಲ್ ತಾಲೂಕಿನ ಗ್ರಾಮ ಪಂಚಾಯತಿ ಅಂತಂದ್ರೆ ಎ ಗ್ರೇಡ್ ಗ್ರಾಮ ಪಂಚಾಯತಿ. ಇದರಲ್ಲಿ 3 ಬಾರಿ ತಾವು ಸದಸ್ಯರಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದೀರಿ. ಹೇಗೆ ಈ ಒಂದು ರಾಜಕಾರಣಕ್ಕೆಲ್ಲ ಬಂದಿದ್ದು? ಹೇಗೆ ತಮ್ಮ ಬಾಲ್ಯದ ದಿನಗಳೆಲ್ಲ ಹೇಗಿದ್ದು ಸರ್? ತಮ್ಮ ಮನೆತನದ ಬಗ್ಗೆ ಹೇಳಿ. ನಮ್ಮದು ಒಟ್ಟು ಕುಟುಂಬ ಅಂತೇಳಿ ಮೊದಲು ಇದ್ದಿದ್ದು. ಈಗ ನಮ್ಮ ತಂದೆಯವರು 6 ಜನ ಗಂಡು ಮಕ್ಕಳು. ನಮ್ಮ ತಾತ 40 ಎಕರೆ ಜಮೀನ್ ಮಾಡಿದ್ರು. ಹಂಗಾಗಿ ನಾವು ಚೆನ್ನಾಗೇ ಇದ್ವಿ ಕುಟುಂಬ. ಈಗೇನು ಅಂತದ್ದು ಏನು ಇಲ್ಲ, ಕಷ್ಟ ಕಾರ್ಪಣ್ಯಗಳು ಏನು ಇಲ್ಲ. ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ನಮ್ಮ ತಂದೆಗೆ ನಾವು 7 ಜನ ಮಕ್ಕಳು, 3 ಹೆಣ್ಮಕ್ಳು, 4 ಜನ ಗಂಡು ಮಕ್ಳಿದ್ವಿ. ಈಗ ನಮ್ಮಲ್ಲಿ ಒಂದಿಬ್ಬರು ತೀರಿದ್ದಾರೆ. ನಮ್ಮ ಅಕ್ಕ ಒಬ್ಬರು ತೀರ್ಕೊಂಡಿದ್ದಾರೆ, ನನ್ನ ತಮ್ಮ ಒಬ್ಬ ತೀರ್ಕೊಂಡಿದ್ದಾನೆ. ಈಗ ಉಳಿದವರು ನಾವು ಚೆನ್ನಾಗಿದ್ದೀವಿ. ಸ್ವಲ್ಪ ಮೊದಲಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಇತ್ತು, ಅಂದ್ರೆ ಹಣದ ಕೊರತೆ ಸ್ವಲ್ಪ ಕಾಡ್ತಿತ್ತು. ಹಂಗಾಗಿ ನಾವು ಅದನ್ನ ಸಂಧಾಯಿಸ್ಕೊಂಡು ಏನೋ ಮಾಡ್ಕೊಂಡು ಬಂದು ನಾನು ವಿದ್ಯಾಭ್ಯಾಸದ ಸಮಯದಲ್ಲಿ ಸ್ವಲ್ಪ ಕಷ್ಟ ಬಿದ್ವಿ. ಆಗ ಹಣ ಇರ್ಲಿಲ್ಲ. 68 ರೂಪಾಯಿ ಫೀಸ್ ಕಟ್ಟೋದಕ್ಕೆ ಕಾಲೇಜಲ್ಲಿ ನನಗೆ 68 ರೂಪಾಯಿ ಸಿಗ್ಲಿಲ್ಲ ಆ ಸಮಯಕ್ಕೆ. ಆ ಪ್ರಿನ್ಸಿಪಾಲ್ರು, ನೀನು ಈ ಡೇಟ್ಗೆ 68 ರೂಪಾಯಿ ನೀನು ಕಟ್ಟಲಿಲ್ಲ, ನಿನ್ಗೆ ಸೀಟ್ ಕೊಡೋದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ರು. ಆ ಸಮಯದಲ್ಲಿ ನಾನು 4 ರೂಪಾಯಿ ಕೂಲಿ ಮಾಡ್ಬೇಕಾಗಿ ಬಂತು. ಆಗ ಅದನ್ನ ಜೋಡಿಸ್ಕೊಂಡು 1 ವರ್ಷ ಕೆಲಸ ಮಾಡ್ಕೊಂಡು ಆಮೇಲೆ ಮತ್ತೆ ಕಾಲೇಜ್ಗೆ ಫಸ್ಟ್ ಡಿಗ್ರಿಗೆ ನಾನು ಜಾಯ್ನ್ ಆದೆ. ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಓದಿದ್ದು. ನಾನು ಜಾಯ್ನ್ ಆದೆ. ಆಮೇಲೆ ಡಿಗ್ರಿವರೆಗೂ ಓದಿ ನಾನು ಆಮೇಲೆ ಮತ್ತೆ ಒಂದು ಪ್ರೈವೇಟ್ ಕೆಲಸ ಮಾಡ್ಕೊಂಡಿದ್ದೆ. ಮಾಡ್ಕೊಂಡು ಬಂದು ಜನಗಳ ಹತ್ರನೂ ಒಡನಾಟ ಚೆನ್ನಾಗಿ ಇಟ್ಕೊಂಡಿದ್ದೆ. ಆವಾಗಿಂದ ಸ್ವಲ್ಪ ರಾಜಕೀಯ ಅನ್ನೋದಕ್ಕೆ ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ವಿ. ಯಾರು ತಮ್ಗೆ ಸರ್ ಗುರುಗಳು, ಅಂದ್ರೆ ಮಾರ್ಗದರ್ಶಕರು ಯಾರಾದ್ರೂ ಇದ್ರ ತಮ್ಗೆ? ಹೌದು, ನಮ್ಗೆ ಮಾರ್ಗದರ್ಶಕರು ಅಂದ್ರೆ ನಮ್ಮಲ್ಲಿ ಯಾವ್ದೋ ಒಂದು ಸಣ್ಣ ಗಲಾಟೆ ಆಗಿತ್ತು ನಮ್ಮ ಊರಲ್ಲಿ. ಆವಾಗ ಎಂಟ್ರಿ ಆಗಿದ್ದು ನಮ್ಮ ನಾರಾಯಣ ಸ್ವಾಮಿ. ಅವ್ರು ಬಂದು ನಮ್ಮನ್ನ ಕರ್ಕೊಂಡೋಗಿ ನಮ್ಗೆ ಏನ್ ನ್ಯಾಯ ಕೊಡಿಸ್ಬೇಕು ಅದನ್ನೆಲ್ಲ ಕೊಡಿಸಿ ಹೋರಾಟ ಮಾಡ್ಕೊಂಬಂದ್ರು ಅವರು ಇದ್ರಲ್ಲಿ. ಆಮೇಲೆ ಏನೋ ಊರು ಅಂದ್ರೆ ಇರುತ್ತಲ್ಲ, ಅದನ್ನ ಇದ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಅವರೇ ಸಮಾಧಾನ ಮಾಡಿ ಎಲ್ರನ್ನು ಒಂದು ಮಾಡಿ ಒಂದು ಮೀಟಿಂಗ್ ಮಾಡಿ ಅದನ್ನ ಅಲ್ಲಿಗೆ ಮುಗಿಸಿದ್ರು. ಅವ್ರನ್ನ ರಾಜಕೀಯ ಗುರು ಅಂತಾನೆ ಕರಿಬೇಕಾಗುತ್ತೆ. ಯಾಕೆಂದ್ರೆ ನಾವು ಹೋಗ್ಲಿಲ್ಲ, ಬಂದಿಲ್ಲ, ಅವ್ರನ್ನ ಕರೆದಿಲ್ಲ. ಅವ್ರು ಬಂದ್ರಲ್ವಾ, ಮುಂದ್ ನಿಂತ್ಕೊಂಡು ಎಲ್ಲ ನಮ್ಗೆ ಸೆಟ್ರೇಟ್ ಮಾಡಿದ್ರು. ಅದರಿಂದ ನಮ್ಗೆ ಅವ್ರ ಮೇಲೆ ಒಂದು ಅಭಿಮಾನ ಸ್ವಲ್ಪ ಹೆಚ್ಚಾಯ್ತು. ಆವಾಗಿಂದ ನಾವು ಬಿಜೆಪಿಲಿ
ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ವಿ. ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ ಇಲ್ಲೊಂದ್ ಕಡೆ ಮನೆಯ ಎಲ್ಲ ಜವಾಬ್ದಾರಿ ಕೂಡ ಇತ್ತು ಅಂತ ಹೇಳಿ. ಹೌದು ಹೌದು ಅಂತ ಒಂದು ಜವಾಬ್ದಾರಿಗಳನ್ನು ಕೂಡ ಹ್ಮ್. ಮುನ್ನಡೆಸ್ಕೊಂಡು ತಾವು ರಾಜಕೀಯದಲ್ಲಿ ಎಂಟ್ರಿ ಹೌದು ಆಗ್ತಿದೆ. ಹೌದು ಫಸ್ಟ್ ಟೈಮ್ ಒಂದು ಎಲೆಕ್ಷನ್ ಎದುರಿಸುವಾಗ ಹೇಗಿತ್ತು? ಸರ್, ಆಗೇನು ನಮ್ಗೆ ಒಂದು ಖುಷಿ ಇತ್ತು. ಹಾ. ಯಾಕಂದ್ರೆ ಜನಗಳ ಹತ್ರ ಇದ್ದೀವಿ, ನಮ್ಗೆ ಹುಮ್ಮಸ್ಸು ಜಾಸ್ತಿ ಇತ್ತು. ಹೆಂಗೋ ಎಲೆಕ್ಷನ್ ಫಸ್ಟ್ ಟೈಮ್ ಆಗ್ತಾ ಇರೋದು, ಹ್ಮ್. ನಮ್ಗೆ ಜನಗಳು ನಮ್ಗೆ ಸ್ಪಂದನೆ ಮಾಡ್ತಾರೆ ಅಂತ ನಮ್ಗೆ 100% ನಮ್ಗೆ ಗೊತ್ತಿತ್ತು. ಓಕೆ. ಆ ಹುಮ್ಮಸ್ಸಲ್ಲೇ ನಾವು ಗೆದ್ವಿ. ಜನಗಳು ಹಂಗೆ ಸ್ಪಂದನೆ ಮಾಡಿದ್ರು. ಫಸ್ಟ್ ಟೈಮ್ ಗೆದ್ದು ಬಂದಾಗ ಎಷ್ಟು ಖುಷಿ ಆಯ್ತು ಸರ್ ತಮ್ಗೆ? ಸರ್, ಖುಷಿ ಅಲ್ವಾ ಸರ್? ಎಲ್ಲರಿಗೂ ಖುಷಿ ಆಗುತ್ತೆ. ಓಕೆ. ಬಟ್ ಜನ ಸ್ಪಂದನೆ ಮಾಡಿದ್ರಲ್ಲ, ಹ್ಮ್. ಆ ರೀತಿ ಕಂಡು ನಮ್ಗೆ ಒಂಥರ ಹ್ಮ್. ಇದು ಮುಂದಕ್ಕೆ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೂ ಜನಗಳನ್ನ ನಾವು ಪ್ರೀತಿಸಿದ್ರೆ, ನಾವು ಎಷ್ಟು ಪ್ರೀತಿಸಿದ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅನ್ನೋ ಮನೋಭಾವನೆ ನಮ್ಗೆ ಅಚಲವಾಗಿತ್ತು. ತಾವು ಒಂದು ಪ್ರಥಮ ಬಾರಿಗೆ ಗೆದ್ದು ಬಂದಾಗ ಸರ್, ಹುಲಿಮಂಗಲ ಗ್ರಾಮ ಪಂಚಾಯತಿಯ ವ್ಯವಸ್ಥೆ ಎಲ್ಲ ಯಾವ ತರ ಇತ್ತು ಸರ್? ಸರ್, ಬಹಳ ಕೆಟ್ಟದಾಗಿತ್ತು ಸರ್. ಓಕೆ. ಆ ಪರಿಸ್ಥಿತಿ ಹಾ. ಭಾರಿ ಕೆಟ್ಟದಾಗಿತ್ತು. ಹ್ಮ್. ಬಟ್ ಅನುದಾನಗಳಿರ್ಲಿಲ್ಲ, ರೆವಿನ್ಯೂ ಇರ್ಲಿಲ್ಲ. ಹ್ಮ್. ಹಂಗಾಗಿ ಎಲ್ಲಾ ಕೆಲಸಗಳು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹ್ಮ್. ಆಮೇಲೆ ಕೇಳೋರು ಜನ ನಮ್ಮನ್ನ ಕೇಳೋರು, ಏನಪ್ಪ ಆ ಕೆಲಸ ಆಗ್ಲಿಲ್ಲ, ಈ ರೋಡ್ ಕೆಲಸ ಆಗ್ಲಿಲ್ಲ, ಅದು ಅಧ್ವಾನ ಆಗಿದೆ, ರೋಡ್ಗಳು ಓಡಾಡಕ್ಕಾಗಲ್ಲ, ಆಮೇಲೆ ಒಂದು ಮೋರಿಗಳಿಲ್ಲ, ಸುಗಮವಾಗಿ ನೀರು, ಒಳಚರಂಡಿ ನೀರು ಅದು ಇದು ಹೋಗೋದಕ್ಕೆ ಮೋರಿಗಳಿಲ್ಲ ಅಂತೇಳಿ ಏನಾದ್ರು ಮಾಡಿಸಿ MLA ಕಡೆಯಿಂದ ಹೇಳಿಸಿ ಮಾಡಿಸಿ ಅಂತೇಳಿ ಅನುದಾನಗಳು ತಂದು ಮಾಡಿಸಿ ಅಂತ ಹೇಳ್ತಾ ಇದ್ರು ಜನಗಳಿಗೆ. ನಾವು ಅದಕ್ಕೆ ಸ್ಪಂದನೆ ಮಾಡಿ ಆ ಅನುದಾನಗಳು ಏನ್ ಬರ್ತದೆ, MLAದು ಕೋಟಾದಿಂದ ಏನ್ ಬರ್ತದೆ, ZB ಇಂದ ಏನ್ ಬರ್ತಿತ್ತು, ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಅಷ್ಟಿಷ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಓಕೆ. ಈ ಬಾರಿ ಅಂತೂ ನಮ್ಗೆ ಸಿಕ್ಕಾಪಟ್ಟೆ ಅನುದಾನಗಳು ಕೊಟ್ರು. ಶಾಸಕರ ನಿಧಿಯಿಂದ ಸುಮಾರು ಅನುದಾನಗಳು ಕೊಟ್ರು. ಎಲ್ಲ ಲೇಔಟ್ಗಳಿಗೂ ನಾವು ಊರು ಅಂತ ನೋಡ್ಲಿಲ್ಲ, ಎಲ್ಲ ಲೇಔಟ್ಗಳಿಗೂ ಅಲ್ಲಿ ವಾಸ ಮಾಡೋರು ಪ್ರಜೆಗಳು, ಬಡ ಜನಗಳು ಸೈಟ್ ತಗೊಂಡಿರ್ತಾರೆ, ಇನ್ಸ್ಟಾಲ್ಮೆಂಟ್ ತಗೊಂಡಿರ್ತಾರೆ. ಅವ್ರಿಗೆ ರೋಡು, ಚರಂಡಿ ಮತ್ತೆ ಒಂದು ದಿನವಿಡೀ ತಮ್ಮ ಎದುರಿಗೆ ಕಣ್ಣಾರೆ ಕಾಣೋರು. ಈಗ ನಾವು ಅಲ್ಲಿ ಓಡಾಡೋರು, ಬಟ್ ಆ ವ್ಯವಸ್ಥೆ ನಮಗೂ ಗೊತ್ತಿರುತ್ತೆ. ಹಂಗಾಗಿ ಏನಾದ್ರು ಮಾಡ್ಬೇಕು ಅಂತೇಳಿ MLA ಕಡೆಯಿಂದ ನಿಧಿ ತಂದು ಅಲ್ಲಿ ಮಾಡಿಸ್ತಿದ್ವಿ. MLA ಅವರು ನಮ್ಗೆ, ನಮ್ಮ ಕೃಷ್ಣಪ್ಪಾಜಿ ಅವರು ನಮ್ಗೆ ಸ್ಪಂದನೆ ಮಾಡ್ತಾ ಇದ್ರು. ಓಕೆ. ಯಾವ ಟೈಮಲ್ಲಿ ಹೋಗಿದ್ರು ನಮ್ಗೆ ಸ್ಪಂದನೆ ಮಾಡ್ತಾ ಇದ್ರು. ಬೆಂಗಳೂರು ಸೌತ್ ಭಾಗದ ಶಾಸಕರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ನಮಗೆ ಅಷ್ಟೇ ಒಂದು ಕೋಆಪರೇಷನ್ ಕೊಡ್ತಿದ್ರು. ಹಂಗಾಗಿ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಓಕೆ. ಇಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸರ್, ಈಗ ಒಂದು ಈ CC ರೋಡ್ ಆಗ್ಬೇಕು, ಎಲ್ಲ ಕಡೆನೂ ಕೂಡ CC ರೋಡ್ ಆಗಿದೆಯಾ ಸರ್? ಪ್ರತಿಯೊಂದು ಕಡೆನೂ ಕೂಡ ಈಗೆಲ್ಲ ಮಾಡ್ತಿರೋದೆಲ್ಲ CC ರೋಡ್ಸ್ ಓಕೆ. ಸಾಕಷ್ಟು ಅಂತಂದ್ರೆ ಬೆಂಗಳೂರು ಅಭಿವೃದ್ಧಿಯತ್ತ ಕಂಪ್ಲೀಟ್ ಆಗಿ ಸಾಗ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ಸಿಟಿ. ಇಲ್ಲಿ ಸಾಕಷ್ಟು ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕೂಡ ಕಟ್ತಾರೆ ಸರ್. ಈಗ ತಮ್ಮ ಒಂದು ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ಎಲ್ಲ ಒಂದು ಎಷ್ಟು ಮೊತ್ತ ಕಲೆಕ್ಷನ್ ಆಗುತ್ತೆ ಸರ್? ಸರ್, ಈಗ ನಾವು 5 ವರ್ಷದ ಬಡ್ಜೆಟ್ ಅಂತ ಮಾಡ್ತೀವಿ. ಈಗ ನಾವು ಮೊನ್ನೆ ಮಾಡಿರೋ ಬಡ್ಜೆಟ್ ಅಲ್ಲಿ 5 ಕೋಟಿ ಒಂದು ಬಡ್ಜೆಟ್ ಮಾಡಿದ್ವಿ. ಓಕೆ. 5 ಕೋಟಿ ಬಡ್ಜೆಟ್ ಮಾಡಿದ್ವಿ. ಹಿಂದೇನು ಮಾಡಿದ್ವಿ. ಅದೆಲ್ಲ ಸಂಪೂರ್ಣವಾಗಿ ಕೆಲಸಗಳೆಲ್ಲ ಆಗಿದೆ. ಈಗನು 5 ಕೋಟಿ ಬಡ್ಜೆಟ್ ಮಾಡಿದ್ವಿ. ಎಲ್ಲರಿಗೂ ಸ್ವಲ್ಪ ಶಾಕ್ ಆಗ್ತದೆ. ನಿಮ್ ಪಂಚಾಯತಿಲಿ 5 ಕೋಟಿ ಬಡ್ಜೆಟ್ ಮಾಡ್ತೀರಾ ಅಂದ್ರೆ, ನಮ್ಮಲ್ಲಿ ಸಂಬಳ ಕೊಡೋದಕ್ಕೆ ಪಂಚಾಯತಿಲಿ ಯಾವ್ದು ಈ ಮಂಟಪ, ಈ ಕಡೆ ಕಲ್ಬಾಳು, ಅವೆಲ್ಲ ಅಷ್ಟೊಂದು ರೆವಿನ್ಯೂ ಇಲ್ಲ. ನಾವು ಸಂಬಳ ಕೊಡೋದಕ್ಕೆ ನಾವು ಸ್ವಲ್ಪ ಕಷ್ಟ ಪಡ್ತಾ ಇದ್ವಿ ಅಂತ ಹೇಳೋ ಪರಿಸ್ಥಿತಿ ಇದೆ. ಬಟ್ ನಮ್ಮಲ್ಲಿ ಏನಂದ್ರೆ ರೆವಿನ್ಯೂ ಇದೆ. ರೆವಿನ್ಯೂ ಇರೋದ್ರಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಚೆನ್ನಾಗಿದೆ. ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ತಮ್ಮ ಒಂದು ಸಿಬ್ಬಂದಿ ವರ್ಗ ಎಲ್ಲ ಯಾವ ತರ ಒಂದು ಸಹಾಯ ಸಹಕಾರ ಮಾಡ್ತಾ ಬರ್ತಾ ಇದೆ? ಅಂದ್ರೆ ಈ ಒಂದು ಕಲೆಕ್ಷನ್ ಆಗುವಂತ ಟ್ಯಾಕ್ಸ್ ಮೊತ್ತ ಎಲ್ಲ ಅಭಿವೃದ್ಧಿಗೆ ಎಲ್ಲ ಖರ್ಚಾಗುತ್ತಾ ಹೇಗೆ ಸರ್? ಸರ್, ನಾವು ಇವಾಗ 25% SC ST ಇಡಬೇಕು ಅಂತ ಒಂದು ನಿಯಮ ಇದೆ. ಆಮೇಲೆ ಅಂಗವಿಕಲರಿಗೆ ಸೈಕಲ್ ಮತ್ತೆ ಏನ್ ಬೇಕಾಗುತ್ತೋ ಅವ್ರ ಸಲಕರಣೆಗೆ ತಕ್ಕಂಗೆ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿ ತೆರಿಗೆದಾರರಿಗೆ ಇದು ಕೊಡ್ಬೇಕು, ಮತ್ತೆ ಈ ಯಾರು ಭಿಕ್ಷುಕರಿಗೆ, ಲೈಬ್ರರಿಗೆ ಇಂತಿಷ್ಟು ಪರ್ಸೆಂಟ್ ಅಂತ ಇರುತ್ತೆ. ಅದನ್ನೆಲ್ಲ ಕಳೆದು ಇನ್ನು ಉಳಿದಿದ್ದೆಲ್ಲ ನಾವು ರಸ್ತೆಗಳಿಗೆ, ಕಾಮಗಾರಿಗಳಿಗೆ ನಾವು ಉಪಯೋಗಿಸ್ಕೊಂತ ಇದ್ದೀವಿ.
ಜೊತೆಗೆ ಈ ಒಂದು ಮನೆಗಳನ್ನ ಕೊಡುವಂತ ವ್ಯವಸ್ಥೆ ಇರ್ತದೆ. ಹಾ ಸರ್. ಇಂಥ ಒಂದು ಸೂರುಗಳನ್ನ ಏನಾದ್ರು ಕಲ್ಪಿಸಿಕೊಡುವಂತ ಏನಾದ್ರು ವ್ಯವಸ್ಥೆ ಏನಾದ್ರು ಜಾರಿ ಆಗಿದೆ ಸರ್? ಮೊದ್ಲಿಗೆಲ್ಲ ಮಾಡ್ಕೊಟ್ಟಿದ್ದೀರಾ? ಮಾಡ್ತಿದ್ವು ಸರ್. ಓಕೆ. ಮೊದ್ಲಿಗೆ ನಮ್ಗೆ 20-30 ಬರ್ತಿತ್ತು. ಹಾ. ನಮ್ ಪಂಚಾಯತಿಗೆ ಟೋಟಲ್ 100 ಚಿಲ್ಲರೆ ಬರ್ತಿತ್ತು. ಓಕೆ. ಅವಾಗೆಲ್ಲ ಮಾಡ್ತಿದ್ವಿ. ಹಾ. ಬಟ್ ಈಗ ಒಂದು 2 ವರ್ಷದಿಂದ ನಿಲ್ಸಿದ್ದಾರೆ. ಓಕೆ. ಅದು ಯಾಕೆ ನಿಲ್ಸಿದ್ದಾರೆ ಅಂದ್ರೆ ಹ್ಮ್. ಮೊದ್ಲಿಗೆ ನಾವು ಮನೆಗಳು ಕಟ್ಟಿದವರು ಕಟ್ಟುವವರಿಗೆ ಹಾ. ನಾವು ಕಟ್ಕೊಳ್ಳಿ ಅಂತ ಹೇಳಿದ್ವಿ. ಹ್ಮ್. ಅವ್ರಿಗೆ ಮೊದಲು GPS ಅದು ಎಲ್ಲ ಇರ್ಲಿಲ್ಲ. ಹ್ಮ್. ಹಂಗಾಗಿ ಮೊದಲು ಸ್ವಲ್ಪ ಅಮೌಂಟ್ ಕೊಡ್ತಿದ್ವಿ. ಹಾ. ಅವರು ಒಂದು ಪಾಯ ಹಾಕಿ ಒಂದು 4 ಅಡಿ 5 ಅಡಿ ಗೋಡೆ ಎತ್ತೋ ಮಟ್ಟಕ್ಕೆ ನಿಲ್ಸ್ಬಿಡ್ತಾ ಇದ್ರು. ಓಕೆ. ನಿಲ್ಸಾದ್ಮೇಲೆ ಕೊಡ್ತಿರ್ಲಿಲ್ಲ. ಹಾ. ಬಟ್ ಈಗ ಅದನ್ನ ಕಂಪ್ಲೀಷನ್ ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ. ಬಟ್ ಅದು ಕಂಪ್ಲೀಟ್ ಆದ್ರೆ ಈಗ ಬೇರೆದು ಕೊಡ್ತಾರಂತೆ. ಓಕೆ. ಬಟ್ ಇವರು ಕಂಪ್ಲೀಟ್ ಮಾಡಲ್ಲ. ಹ್ಮ್. ಅದು ಕೊಡಕ್ ಬರಲಿಲ್ಲ, ಕೊಡಕ್ ಆಗ್ಲಿಲ್ಲ. ಅಂದ್ರೆ ಸ್ವಲ್ಪ ನೆನೆಗುದಿಗೆ ಬಿದ್ದಿದೆ. ಹೌದು. ಈಗೆಲ್ಲ ಮಾಡಿದ್ರೆ ಸಿಸ್ಟಮ್ಯಾಟಿಕ್ ಆಗಿ GPS ಮುಖಾಂತರವಾಗಿ ಮಾಡ್ಬೇಕು. ಅವ್ನು ಪಾಯ ತೋಡಿದ್ರೇನು GPS ಮುಖಾಂತರನೇ ಮಾಡ್ಲೇಬೇಕು. ಓಕೆ. ಹಂಗಾಗಿ ಈಗ ದುಡ್ಡು ಹಾಕೋರು ಮನೆ ಕಟ್ಕೊಂಡವರು ಅವರು ಮುಂದಕ್ಕೆ ಬರ್ತಾ ಇಲ್ಲ. ನಮ್ಗೇನೋ ಕೊಡೋದು ಕೊಡ್ಲಿ, ಫ್ರೀಯಾಗಿ ಕೊಡ್ಲಿ, ಆಮೇಲೆ ಎಷ್ಟು ಕಟ್ತೀವೋ ಅಷ್ಟೇ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡಿದ್ರು. ಬಟ್ ಈಗ ಏಕಾಏಕಿ ದುಡ್ಡು ಕೊಡಕ್ ಆಗಲ್ವಲ್ಲ ಸರ್. ಈಗ ಏನಾದ್ರು ಸರ್ಕಾರಿ ಹಣ ಅವ್ರ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗ್ಬೇಕು. ಓಕೆ. ಆತರ ಇರುವಾಗ ಯಾರು ಮುಂದೆ ಬರ್ತಿಲ್ಲ. ಓಕೆ. ಹಂಗಾಗಿ ಸ್ವಲ್ಪ ನೆನಗುದಿಗೆ ಬಿದ್ದಿದೆ. ಶೈಕ್ಷಣಿಕ ಒಂದು ವ್ಯವಸ್ಥೆಗೆ ನಾವು ಮಾತಾಡೋದಿದ್ರೆ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ಒಂದು ಸ್ಕೂಲ್ಗಳು, ಅಂಗನವಾಡಿ ಕೇಂದ್ರಗಳು ಬರ್ತದೆ, ಅಲ್ಲಿ ಏನೆಲ್ಲ ಒಂದು ಡೆವಲಪ್ಮೆಂಟ್ ಕೆಲಸ ಕಾರ್ಯ ಆಗಿದೆ ಸರ್? ಈಗ ನಮ್ಮಲ್ಲಿ ಹಳೇದು ಇದ್ದಿದ್ದು ಇಲ್ಲಿ ಪಂಚಾಯತಿ ಹತ್ರ ಒಂದು ಬಿಲ್ಡಿಂಗ್ ಇತ್ತು, ಅಂಗನವಾಡಿದು. ಅಲ್ಲಿ ವ್ಯವಸ್ಥೆ ಸರಿ ಇರ್ಲಿಲ್ಲ, ಚಿಕ್ಕದಾಗಿತ್ತು. ಹಂಗಾಗಿ ಈಗ ಸಪರೇಟ್ ಆಗಿ ಒಂದು ಹೊಸ ಅಂಗನವಾಡಿ ಕಟ್ಸಿದ್ವಿ. ಓಕೆ. ಅಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಓಕೆ. ಅಲ್ಲಿ ತಿಂಡಿ ಕೊಡೋದ್ರಿಂದ, ಮಕ್ಕಳನ್ನ ನೋಡ್ಕೊಳೋದ್ರಿಂದ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದಾರೆ. ತಾವು ಶ್ರೀ ಆಂಜನೇಯ ದೇವಸ್ಥಾನ ಕಮಿಟಿಯ ಒಂದು ಅಧ್ಯಕ್ಷರಾಗಿ ಕೂಡ ಸೆಕ್ರೆಟರಿ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಸರ್ಕಾರ ಏನ್ ಹೇಳ್ತಂತಂದ್ರೆ ಪ್ರತಿ ಒಂದು ದೇವಸ್ಥಾನ ಇದೆ, ಗುಡಿ ಗುಂಡಾರ ಇದೆ, ಅಲ್ಲಿ ಎದುರುಗಡೆ ಹೈ ಮಾಸ್ಕ್ ಗಳನ್ನು ಅಳವಡಿಸಬೇಕು ಅಂತ. ಇಂತ ಲೈಟ್ ಗಳನ್ನೆಲ್ಲ ಹಾಕಿದ್ಯಾ ಸರ್? ಸರ್, ನಾವು ಇಲ್ಲಿ ಪಂಚಾಯತಿ ಮುಂದೆ ಈ ದೇವಸ್ಥಾನದ ಮುಂದೆ ಸರ್ಕಲ್ ಅಲ್ಲೂ ಒಂದು ಹಾಕಿದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಅಲ್ಲಿ ಜಾಗ ಇಲ್ದ ಕಾರಣ, ಜಾಗ ಅಲ್ಲಿ ಶಾರ್ಟೇಜ್ ಇದೆ. ಅದು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಲ್ಲಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಅಂದ್ರೆ ಅಲ್ಲೂ ಒಂದು ಅಳವಡಿಸಬೇಕಾಗಿತ್ತು, ಅಳವಡಿಸಕ್ ಆಗಿಲ್ಲ. ಈ CPVC ಲೈಟ್ಗಳೆಲ್ಲ ಹಾಕಿದೀವಿ. ಒಳಗಡೆ ವ್ಯವಸ್ಥೆ ಚೆನ್ನಾಗಿದೆ. ಚರ್ಚೆ ಮಾಡೋದು ತಾವು ಹೇಳ್ತಿದ್ರಿ ಸರ್, ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಮಾಡಿದಿರಿ ಅಂತ ಹೇಳಿ. ಅದಕ್ಕೆ ಯಾರೆಲ್ಲ ಒಂದು ಸಹಾಯ ಸಹಕಾರ ಸಿಕ್ತು, ಜೊತೆಗೆ ತಮ್ಮ ಒಂದು ಹುಲಿಮಂಗಲ ಗ್ರಾಮ ಪಂಚಾಯತಿಯಿಂದ ಕೂಡ ಯಾವ ರೀತಿ ಅದನ್ನೆಲ್ಲ ಮಾಡಿದ್ರಿ? ಗ್ರಾಮ ಪಂಚಾಯತಿಯಿಂದ ಏನು ಮಾಡಕ್ಕೆ ಆಗಲ್ಲ. ದೇವಸ್ಥಾನಗಳು ಅದೆಲ್ಲ ಮಾಡೋದಕ್ಕೆ ಈ ಸರ್ಕಾರದಲ್ಲಿ ಕಾನೂನು ಇಲ್ಲ ಅಂತ ನಾನು ಕೇಳ್ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಊರಿನ ಜನಗಳು, ಸಾರ್ವಜನಿಕರು, ಮತ್ತೆ ಬೇರೆ ಬೇರೆ ಕಡೆಯಿಂದ ನಮ್ಗೆ ಸಹಕಾರ ಕೊಟ್ಟಂತ ಜನ, ಅವರೆಲ್ಲ ದಾನಿಗಳು ಅವರೆಲ್ಲ ವ್ಯವಸ್ಥಿತವಾಗಿ ನಮ್ಗೆಲ್ಲ ಹೋದ ಕಡೆ ಎಲ್ಲ ಸ್ವಲ್ಪ ಇದ್ ಮಾಡಿ ನಮ್ಗೆ ಹಣ ಕೊಟ್ಟಿದ್ದಾರೆ. ಬಟ್ ಅವ್ರ ಕೈಯಲ್ಲಿ ಏನಾದ್ರೂ ಕೂಡ ಗಣೇಶರೇ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಿದ್ದು ಅಲ್ಲ. ಆ ತಂಡದಲ್ಲಿದ್ದೆ, ಆ ತಂಡದಲ್ಲಿದ್ದೆ. ಎಲ್ಲರೂ ಮುಖ್ಯನಲ್ಲ ಸರ್, ಪ್ರತಿಯೊಬ್ರು ಮುಖ್ಯನೇ. ನಾವ್ ಎಷ್ಟು ಜನ ಇದ್ವು ಅಷ್ಟು ಜನನು ಶ್ರಮ ಪಟ್ಟು ಅದಕ್ಕೆ ಶ್ರದ್ಧೆಯಿಂದನೂ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದಾದ್ಮೇಲೆ ಜೀರ್ಣೋದ್ಧಾರ ಟೈಮಲ್ಲಿ ಜನಗಳು ಸಾರ್ವಜನಿಕರು ಸಹಕಾರ ಮಾಡಿದ್ದಾರೆ, ನಮ್ಗೆಲ್ಲರೂ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಸರ್. ಪ್ರಾರಂಭದಿಂದ ದಳದಿಂದ ಗುರುತಿಸ್ಕೊಂಡು ಬಂದಿದ್ದೀರಿ. ಹಿರಿಯ ರಾಜಕಾರಣಿಗಳು ಏನ್ ಅನ್ಸುತ್ತೆ ಸರ್ ಈಗ ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಹೇಗ್ ಅನ್ಸುತ್ತೆ ಸರ್? ಆಗಿನ ರಾಜಕೀಯ ಅಂದ್ರೆ ನಮ್ಗೆ ರಾಜಕೀಯದವ್ರು ಬಂದು ನೋಡಪ್ಪ ಈ ಪಂಚಾಯತಿ ಎಲ್ಲ ನೀವು ನೋಡ್ಕೊಬೇಕು ಅಂತ ಹೇಳಿದಾಗ ನಾವು ಅವ್ರನ್ನ ಏನು ಅಪೇಕ್ಷೆ ಪಡ್ತಾ ಇರಲಿಲ್ಲ. ಆಗಿನ ಕಾಲದಲ್ಲಿ ನಾವೇನೋ ಕೇಳ್ಪಟ್ವಿ, ಏನು ಅಪೇಕ್ಷೆನೇ ಇರ್ಲಿಲ್ಲ. ಸಿಂಪಲ್ ಆಗಿ ಒಂದು ಟೀ ಕಾಫಿ ಜೊತೆಗೆಲ್ಲ ಕ್ಯಾನ್ವಾಸಿಂಗ್ ನಡೀತಿತ್ತು. ಅಷ್ಟೇ. ಈಗ ಅವ್ರು ಬರ್ತಿದ್ರು, ಅವ್ರು ಬಂದಾಗ ನಮ್ಮ ಮನೇಲಿ ಟೀ ಕಾಫಿ, ಅವ್ರು ನೋಡಿದ ಜವಾಬ್ದಾರಿಯಾಗಿ ನಾವು ಕಳಿಸ್ತಾ ಇದ್ವಿ. ಅವ್ರಿಗೇನು ಇದ್ ಮಾಡ್ಬೇಕು ಅದನ್ನ ಕೊಟ್ಟು ವ್ಯವಸ್ಥಿತವಾಗಿ ಅವ್ರನ್ನ ನಾವು ಕಳಿಸ್ತಾ ಇದ್ವಿ. ಮತ್ತೆ ಅವ್ರು ನಮ್ಗೆ ಲಾಸ್ಟ್ ಅಲ್ಲಿ ಕೊಡ್ತಾ ಇದ್ದಿದ್ದು ಒಂದೇ ಒಂದು ಏನೋ ವೋಟರ್ ಲಿಸ್ಟ್, ಬೂತ್ ಕಾಸು ಅಂತ 100 ರೂಪಾಯಿ ಕೊಡ್ತಾ ಇದ್ರು. ಪೆನ್ನು, ಪೆನ್ಸಿಲ್, ಪೇಪರು 100 ರೂಪಾಯಿ ಕೊಡ್ತಾ ಇದ್ರು. ಇಷ್ಟು ಬಿಟ್ರೆ ನಮ್ಮ ರಾಜಕೀಯದಲ್ಲಿ ಹಣ ಹಂಚೋದು ಇನ್ನೊಂದು ಮತ್ತೊಂದು ನಾವು ಕಂಡಿದ್ದಿಲ್ಲ. ಈಗ ಬರ್ತಾ ಒಂದು 10 ವರ್ಷದಿಂದ ಈಚೆಗೆ ಈ ವ್ಯವಸ್ಥೆ ಕೆಟ್ಟೋಯ್ತು. ಮೊದಲೇನು ವ್ಯವಸ್ಥೆ ಇರ್ಲಿಲ್ಲ. ಈಗಂತೂ ದುಡ್ಡಿದ್ರೆ ದೊಡ್ಡಪ್ಪ, ಇಲ್ಲ ಅಂದ್ರೆ ಚಿಕ್ಕಪ್ಪನೇ.
ಹಂಗಾಗೋಗ್ಬಿಟ್ಟಿದೆ. ಯಾರು ಮಾತಾಡ್ಸಿದ್ರೇನು ದುಡ್ಡು ದುಡ್ಡು, ಅವ್ರು ಇಷ್ಟು ಕೊಟ್ರು ಇವ್ರು ಇಷ್ಟು ಕೊಟ್ರು, ನೀವ್ ಯಾಕೆ ಕಡಿಮೆ ಕೊಡ್ತಾ ಇದ್ದೀರಾ ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈಗ ಕೊಟ್ಟಿದ್ದು ಏನೋ ಕೊಡ್ಬೇಕು ಅಂತ, ಈಗ ಕೊಡ್ಲೇಬಾರ್ದು ಅಂತ ಯಾರು ಹೇಳಲ್ಲ. ಈಗ ದುಡ್ಡಿದ್ದವ್ರೆ ಇದ್ ಮಾಡಕ್ಕಾಗೋದು, ರಾಜಕೀಯ ಮಾಡಕ್ಕಾಗೋದು. ಆ ಕೊಟ್ರೇನು ಅದನ್ನ ಎಷ್ಟು ಕೊಡ್ತಾ ಇದ್ರೆ, ಅವ್ರು ಎಷ್ಟು ಕೊಟ್ರು ಇವ್ರು ಇಷ್ಟು ಕೊಟ್ರು ಅಂತ ಹೇಳೋ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್ ಕೂಡ ಆಗಿದ್ದೀರಿ ಸರ್. ಹೌದು ತಾವು. ಸರ್. ಅಲ್ಲಿ ಏನೆಲ್ಲ ಒಂದು ಕೆಲಸ ಕಾರ್ಯ ನಡೀತು ಸರ್ ತಾವು ಅಧಿಕಾರದಲ್ಲಿದ್ದಾಗ? ಈ ಆ, ಏನು ದಾಖಲೆಗಳು ಹಾಕೊಂಡಿರ್ತಾರಲ್ಲ ಸರ್, ಹಾ. ಈ ದಾವೆ ಹಾಕೊಂಡಿರ್ತಾರಲ್ಲ, ಓಕೆ. ದಾವೆ ಹಾಕೊಂಡಿದ್ದಾಗ ನಾವು 5 ಜನ ನಾವು ಮೆಂಬರ್ಸ್ ಆಗಿದ್ವಿ. 5 ಜನ ಮೆಂಬರ್ಸು ಆ ಡೇಟ್ಗೆ ಹೋಗಿ ನಾವು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ವಿ. ಓಕೆ. ಜಡ್ಜ್ ಏನಾದ್ರು ಇದ್ರೆ ಲಾಯರ್ಸು ವಾದ ಮಾಡೋದು, ಹ್ಮ್. ಯಾವ ತರ ಇದು ಕೇಸ್ ಹ್ಯಾಂಡಲ್ ಮಾಡಬೇಕು, ಯಾವ ತರ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಜಡ್ಜುನು ಮಾತಾಡ್ತಾ ಇದ್ರು. Okay. ಅದ್ರ ಪರವಾಗಿ ಇವರು ಯಾರೋ ವಕೀಲರು ವಾದ ಮಾಡ್ತಾ ಇದ್ರು. Okay. ಯಾವುದೋ ಕೇಸು ನಮ್ಮ ಕಾಲದಲ್ಲಿ ಒಂದ್ 2-3 ಕೇಸ್ ಆಗಿದೆ ಅಷ್ಟೇ, Okay. ಸೆಟ್ರೇಟ್ ಆಗಿದೆ. Okay, okay. ಅಷ್ಟ್ ಬಿಟ್ರೆ ಇನ್ನೂ ಕೇಸುಗಳಿದ್ದು ಸ್ವಲ್ಪ. Okay. ಹಂಗಾಗಿ ನಮ್ಮ ಒಂದು ಇದು ಕಡಿತ ಆಯ್ತು. ಈ ಸರ್ಕಾರ ಇವ್ರು ಬಂತು. ಹಂಗಾಗಿ ನಮ್ಮ ಬಿಜೆಪಿ ಸದಸ್ಯರೆಲ್ಲ Okay. ಡಿಸ್ಕ್ವಾಲಿಫೈ ಆದ್ರು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ. ಅವಾಗ ಅಂದ್ರೆ ತಮಗೆ ಒಂದು ಸಂತೋಷ ಇತ್ತು ಸರ್? ಸಾಕಷ್ಟು ಅಂದ್ರೆ ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ, ಹೌದು. ರಾಜ್ಯದಲ್ಲೂ ಕೂಡ ರಾಜ್ಯದಲ್ಲಿ. ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ. ಹೇಗೆ ಅನ್ಸುತ್ತೆ ತಮ್ಗೆ ಅವಾಗಿನ ಒಂದು ಅಭಿವೃದ್ಧಿ, ಈಗಿನ ಅಭಿವೃದ್ಧಿ ಎಲ್ಲ ವಿಚಾರ ಮಾಡಿದ್ರೆ ಸರ್? ಸರ್, ಅಭಿವೃದ್ಧಿ ಬಂದಾಗ, ಹ. ಅಭಿವೃದ್ಧಿ ಮಾತು ಬಂದಾಗ ಹ. ನಮ್ಗೆ ಈ ಕೆಳಮಟ್ಟದಲ್ಲೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ, ಹ. ಇನ್ನು ದೊಡ್ಡ ದೊಡ್ಡ ಕೆಲಸಗಳು ಹ. ಮೇಲ್ಮಟ್ಟದಲ್ಲಿ ಆಗಿರುವಂತ ಕೆಲಸಗಳಿಗೆ ಅವ್ರಿಗೂ ಸಂತೋಷ ಆಗಿದೆ. ಆಗುತ್ತೆ. ಆಗುತ್ತೆ. ಹ್ಮ್. ಈ ಕೆಳಮಟ್ಟದಲ್ಲಿ ಪಂಚಾಯತಿ ಏನೋ ಕಟ್ಟಕಡೆಯ ಇದು ಅಂತ ಹೇಳ್ತಾರಲ್ಲ, ಹೌದು. ಆ ಜಾಗದಲ್ಲಿ ಇಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ, ಇಷ್ಟೊಂದು ಕೆಲಸಗಳಾಗಿರುವಾಗ ಎಲ್ಲರಿಗೂ ಸಂತೋಷನೇ ತಾನೆ ಸರ್. ಈ ಒಂದು ಟೈಮಲ್ಲಿ ಯಾವ ರೀತಿ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀರಿ ಸನ್ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಸರ್? 2 ಮಾತು ಹೇಳಂಗಿಲ್ಲ ಸರ್, 2 ಮಾತು ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲಿ ನೋಡಿದ್ರು ಕೂಡ ಹೊಸ ಹೆಜ್ಜೆ. ಹೌದು. ಈ ಒಂದು ಹೊಸತನ. ಹೊಸತನ ಎಲ್ಲದ್ರಲ್ಲೂ ಅಂದ್ರೆ ಹೊಸತನ. ಭಾರತ ಕಂಪ್ಲೀಟ್ ಆಗಿ ಹೌದು. ಒಂದು ಅಭಿವೃದ್ಧಿಯತ್ತ ಸಾಗ್ತಿದೆ ಅಂತ ಹೇಳಿ ಕಣ್ಣಾರೆ ನೋಡ್ಬೋದು. ನೋಡುದು ಒಂದು ಹೊಸ ಟ್ರೈನ್ಗಳಾಗಿದ್ದಿರ್ಬೋದು. ನೋಡಿದರೆ, ಎಲ್ಲ ಅನುಭವಿಸಿದ್ದಾರೆ. ಈ ಎಲ್ಲ ನೋಡಿರೋದನ್ನ ಹಾ, ಸರ್. ಅನುಭವಿಸಿದ್ದಾರೆ, ಹೌದು, ಎಲ್ಲರೂ ಹೌದು. ಅನುಭವಿಸಿದ್ದಾರೆ. ಹೌದು. ಆ ತರ ಒಂದು ಹೊಸತನ ತಗೊಂಡ್ಬಂದಿದ್ದಾರೆ. ಹ್ಮ್. ಅದಕ್ಕೆ ಸಂತೋಷ, ಎಲ್ಲರಿಗೂ ಸಂತೋಷ ಪಡ್ಬೇಕಾಗಿರೋದು. ಗಣೇಶ್ ರೆಡ್ಡಿ ಅವರು ಯಾವುದೇ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇಲ್ಲ. ಇಲ್ಲ ಸರ್, ಅವತ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ, ಇವತ್ತು ಹೌದು. ಕೂಡ ಭಾರತೀಯ ಜನತಾ ಪಾರ್ಟಿ. 100%. ಸಿಂಪಲ್ ರಾಜಕಾರಣ. ಹೌದು. ಏನಂತೀರಿ ಅದ್ರಲ್ಲಿ ಇವತ್ತಿನ ಎರಡ್ನೇ ಮಾತು. ಜನರೇಷನ್ ಏನಂತೀರಿ ಸರ್? ಹೇಗೆ ಅಂದ್ರೆ ರಾಜಕೀಯದಲ್ಲಿ ಇನ್ವಾಲ್ವ್ ಆಗ್ಬೇಕು ಆಗ್ಬಾರ್ದು, ತಮ್ಮ ಅನುಭವದ ಮಾತು ಹೇಳಿ ಸರ್. ಸರ್, ಯಾರು ಬರಬಾರ್ದು ಅಂತ ಹೇಳಕ್ ಆಗಲ್ಲ. ಹಾ. ಯಾಕೆಂದ್ರೆ ಬಂದೇ ಬರ್ತಾರೆ, ದುಡ್ಡಿರೋರು ಬರ್ತಾರೆ, ಹಾ. ಇಲ್ಲ ಸ್ವಲ್ಪ ನಾವ್ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹಾ. ಕೆಲವರು ಬರ್ತಾರೆ. ಹಾ. ಎಲ್ಲ ಒಂದೇ ಇದರಲ್ಲಿ ತಕ್ಕಡಿಲ್ ಹಾಕಕ್ಕಾಗಲ್ಲ. ಬಟ್ ಯಾರು ಬಂದಿಲ್ಲ ಅಂದ್ರೂ ಕೂಡ ಬರ್ಲೇಬೇಕು ಆ ಬರ್ಲೇಬೇಕು. ವ್ಯವಸ್ಥೆಗೆ. ಇದನ್ನ ನಿಲ್ಸಕ್ಕಾಗಲ್ಲ, ಯಾಕಂದ್ರೆ ತಮ್ಮ ಸ್ಟಾಪ್ ಆಗಲ್ಲ. ನಿಜ ನಿಜ ಅಲ್ವರಾ? ನಿಜ. ಏನೋ ಇವತ್ತು ನೀರಿದ್ರೆ, ಕೆರೆಯಲ್ಲಿ ನೀರಿದ್ರೆ ಅದನ್ನ ಒಡೆದ್ ಬಿಟ್ಬಿಟ್ರೆ ನೀರು ಹೋಗ್ಬಿಡ್ತದೆ ಅಂತ ಹೌದು, ಹೇಳ್ಬೋದು. ಹೌದು. ಬಟ್ ಇದು ನಿಂತ ನೀರಲ್ಲ ಅಲ್ವಲ್ಲ ಈ ರಾಜಕೀಯ. ಓಕೆ. ಯಾರಾದ್ರೂ ಬಂದೇ ಬರ್ತಾರೆ, ನಾನ್ ಬಂದಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ. ಆ ತರ ಇದೆ ಸರ್. ಜೊತೆಗೆ ಇಷ್ಟು ವರ್ಷದ ಒಂದು ರಾಜಕಾರಣದಲ್ಲಿ ಸಾಕಷ್ಟು ಸೇವೆ ಮಾಡ್ತಾ ಬರ್ತಾ ಇದ್ದೀರಿ. ಮಕ್ಕಳು ಏನಾದ್ರು ಒಂದು ಜನಪದ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ. ಹ್ಮ್. ಊರಲ್ಲಿ ಒಂದು ದೇವಸ್ಥಾನದ ಜಾತ್ರೆ ನಡೀತದೆ. ಹೌದು. ತಮ್ಮನ್ನ ತಾವು ಅಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ತೀರಿ? ಅವ್ರಿಗೆ ಏನಾದ್ರು ಒಂದು ಬಹುಮಾನ ಇಲ್ಲ ಏನಾದ್ರು ಒಂದು ಪ್ರೋಗ್ರಾಮ್ ಇಂದ ಸ್ಪಾನ್ಸರ್ಶಿಪ್ ಆಗ್ಬೇಕಂತ ಬರ್ತಾರೆ, ತಮ್ಮಲ್ಲಿ ಏನಾದ್ರು ಸಹಾಯ ಕೇಳಿ. ಹೌದು. ಯಾವ ರೀತಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತೀರಿ? ಸರ್, ನಮ್ಮ ಊರಲ್ಲಿ ಮೊನ್ನೆ ಜಾತ್ರೆ ಆಯ್ತು. ಹ್ಮ್. ಮೇ ಅಲ್ಲಿ ಜಾತ್ರೆ ಆಯ್ತು. ಹ್ಮ್. ನಾವು ರಂಗೋಲಿ ಸ್ಪರ್ಧೆಗಳೆಲ್ಲ ಇಟ್ಟಿದ್ವಿ. ಅವ್ರ Okay. ಬಹುಮಾನಗಳು ಎಲ್ಲ ಕೊಟ್ಟಿದ್ವಿ. ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಓಕೆ. ಅವ್ರಿಗೆಲ್ಲ ಫಸ್ಟ್ ಪ್ರೈಸು ಹ್ಮ್. 3,000, 4,000, ಓಕೆ. 5,000 ಗಂಟ ಕೊಟ್ಟಿದೀವಿ ಮೊನ್ನೆ. ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು. ಅಲ್ವಾ ಸರ್? ಆ ಟೈಮಲ್ಲಿ ಈ ಭಾಗದ ಒಂದು ಪ್ರಮುಖರಾಗಿ ಹೇಗೆ ಒಂದು ಸಲಹೆ ಸೂಚನೆ ಕೊಟ್ರಿ? ಜೊತೆಗೆ ತಮ್ಮ ಹಿರಿಯ ನಾಯಕರಿಂದ ಏನಾದ್ರು ಕಿಟ್ಗಳ ವಿತರಣೆ ಮಾಡೋದಾಗ್ಲಿ, ಹೌದು. ಸ್ಯಾನಿಟೈಸರ್, ಮಾಸ್ಕ್ಗಳ ವಿತರಣೆ, ತಮ್ಮ ಆರೋಗ್ಯನೂ ಕೂಡ ಆ ಟೈಮಲ್ಲಿ ಕಾಪಾಡ್ಕೋಬೇಕು. ಮುಖ್ಯ ಅಲ್ವಾ ಸರ್? ಹೇಗಿತ್ತು ಸರ್ ಆ ಹ್ಮ್. ಟೈಮ್? ಭಾರಿ ಕಷ್ಟಕರವಾಗಿತ್ತು ಸರ್. ಓಕೆ. ಆ ಸನ್ನಿವೇಶ ಹಾ. ತಿಳ್ಕೊಂಡ್ರೆ ಯಾರಿಗೂ ಬರೋದ್ ಬೇಡ ಅಂತೇಳಿ, ನಮ್ ದೇಶಕ್ಕೂ ಬರೋದ್ ಬೇಡ, ಜನಾಂಗಕ್ಕೆ ಯಾವ ಏನು ಜನಸ್ತೋಮಕ್ಕೆ ಬರೋದೇ ಬೇಡ ಅಂತ ನಿಜ ನಿಜ ನಿಜ. ಒಂದು ನಾವು ಒಂದು ಹರಕೆ ಹೊತ್ಕೊಂಡಿದ್ವಿ.
ಈಗ ಅದನ್ನೇ ಆ ಮಟ್ಟದಲ್ಲಿ ಓಡಾಡ್ಬೇಕಾದ್ರೆ ಎಲ್ಲಾರ್ಗೂ ಭಯ ಇತ್ತು, ಪ್ರಾಣದ ಮೇಲೆ ಎಲ್ಲಾರ್ಗೂ ಭಯ ಇತ್ತು. ಆಗ ಮನೆಯಿಂದ ಯಾರು ಹೆಚ್ಚಿಗೆ ಈಚೆ ಬರ್ತಾ ಇರ್ಲಿಲ್ಲ. ಹಂಗಾಗಿ ನಮ್ಗೆ ನಮ್ ಶಾಸಕರು ಸಹಕಾರ ಕೊಟ್ರು. ನಮ್ಗೆ ಮೆಡಿಸನ್ಸು, ಏನ್ ಬೇಕಾಗುತ್ತೆ ಅದಕ್ಕೆ ಮಾಸ್ಕು ಎಲ್ಲ ಕೊಟ್ರು. ಆಮೇಲೆ ಈ ಬಡ ಜನಕ್ಕೆ ಕಿಟ್ಗಳು ಹಂಚೋದಾಗ್ಲಿ, ತರಕಾರಿ ಹಂಚೋದಾಗ್ಲಿ ಎಲ್ಲ ಹೆಚ್ಚಿಗೆ ನಾವು ಒಂದು 5-6 ಸಾರಿ ಹಂಚಿದ್ವಿ ಸರ್. ನಮ್ಮ ಬನ್ನೇರಘಟ್ಟ ಜಯರಾಮಣ್ಣನು ನಮ್ ಸಹಕಾರ ಕೊಟ್ರು. ಅವರು ZP ಮೆಂಬರ್, ಅವರು ಸಹಕಾರ ಕೊಟ್ರು, ನಮ್ ಕಿಟ್ಗಳು ಕೊಟ್ರು. ಆಮೇಲೆ ನಮ್ಮ VRR ಫೌಂಡೇಶನ್ ಇಂದ ಅವರು ಕೊಟ್ರು. ನಮ್ಮ ಗೋಯಲ್ ಅವರು ಒಂದ್ ಸ್ವಲ್ಪ ಕೊಟ್ರು. ಎಲ್ಲ ಹಂಚಿದೀವಿ ಸರ್. ಒಂದು 5-6 ಸಾರಿ ನಾವು ತರಕಾರಿ ಮತ್ತೆ ದಿನಸಿಗಳು, ಏನು ಮನೆಯಲ್ಲಿ ಉಪಯೋಗಿಸುವಂತ ವಸ್ತುಗಳು ಎಲ್ಲ ಕೊಟ್ಟಿದ್ದೀವಿ ಸರ್. ಎಲ್ಲ ಹಂಚಿದ್ವಿ ಜನಗಳ ಹತ್ರ. ನಾವು ಅವಾಗ ಜನಸ್ಪಂದನೆ ಚೆನ್ನಾಗಿತ್ತು. ಎಲ್ರಿಗೂ ಆ ಟೈಮಲ್ಲಿ ಕಷ್ಟನೇ ಅಲ್ವ ಸರ್. ಅದನ್ನೆಲ್ಲ ನಾವು ಮನಗಂಡ ಇದನ್ನೆಲ್ಲ ಮಾಡಿ ಅವ್ರಿಗೆ ನಾವು ಇದ್ ಮಾಡಿದೀವಿ ಸರ್. ಗ್ರಾಮ ಪಂಚಾಯಿತಿ A1 ಗ್ರಾಮ ಪಂಚಾಯತಿಯಲ್ಲಿ ಬರುತ್ತೆ ಸರ್. ಈಗ ಕಟ್ಟಡ ಕೂಡ ಹೊಸದಾಗಿ ನಿರ್ಮಾಣ ಮಾಡಿದಿರಿ. ವ್ಯವಸ್ಥೆ ಎಲ್ಲ ಹೇಗಾಯ್ತು ಸರ್? ಹೇಗೆ ಅದನ್ನೆಲ್ಲ ಮಾಡುವಂಗೆ ಆಯ್ತು ಸರ್? ಈಗ ನಾವು ಬಡ್ಜೆಟ್ ಮಾಡಿದಾಗ ಫಸ್ಟ್ ಪ್ಲಾನ್ ಇದ್ದಿದ್ದು ನಮ್ಗೆ ಫಸ್ಟ್ ಬಿಲ್ಡಿಂಗ್ ಆಗ್ಬೇಕು. ಈಗ 44 ಜನ ಆ ಚಿಕ್ಕ ಒಂದು ವ್ಯವಸ್ಥಿತವಾದ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಮೀಟಿಂಗ್ ಮಾಡೋದಾಗ್ಲಿ, ಬಂದಂತ ಜನಗಳಿಗೆ ಕೂತ್ಕೊಳ್ಳೋದಾಗ್ಲಿ ಒಂದು ವ್ಯವಸ್ಥೆ ಚೆನ್ನಾಗಿರ್ಬೇಕು. ಈಗ ಫಸ್ಟ್ ಮೀಟಿಂಗ್ ಮಾಡಿದಾಗ ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡಿದಾಗ ನಾವು ಫಸ್ಟ್ ಯೋಜನೆ ಹಾಕೊಂಡಿದ್ದೆ ಈ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು. 44 ಜನ ಸದಸ್ಯರು ಆ ಚಿಕ್ಕ ಕೊಠಡಿಯಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ವ್ಯವಸ್ಥಿತವಾಗಿ ಎಲ್ಲರೂ ಮಾತಾಡ್ಕೊಂಡು ಇದಕ್ಕೊಂದು ಫೌಂಡೇಶನ್ ಹಾಕ್ಲೇಬೇಕು, ಫಸ್ಟ್ ಹಾಕಿ ಇದನ್ನು ಮುಗಿಸಲೇಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡ್ವಿ. ಎಲ್ಲ ಸದಸ್ಯರು ಅಲ್ಲೇ ಸ್ಪಂದನೆ ಕೊಟ್ರು ನಮ್ಗೆ. ಆಮೇಲೆ ನಮ್ಮ PDO ಅಭಿವೃದ್ಧಿ ಅಧಿಕಾರಿ ಅವರು ನಮ್ಗೆ ಹೆಚ್ಚಿಗೆ ಕೆಲಸ ಮಾಡಿದಂಥವ್ರು. ಅವರು ಎಲ್ಲ ಡೀಟೇಲ್ ಯಾವುದು ಡೈರೆಕ್ಷನ್ಸ್ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನೋ ಕಾಗದ ಪತ್ರಗಳ ವ್ಯವಹಾರ ಎಲ್ಲ ಅವರೇ ಮಾಡಿದ್ದು. ಬಟ್ ಅದು ಸಂಪೂರ್ಣವಾಗಿ ಒಂದು ಯಶಸ್ವಿಯಾಗಿ ಯಶಸ್ವಿಯಾಗಿ ಇವತ್ತು ತುಂಬಾ ಅಂತಂದ್ರೆ ಅನುಕೂಲ ಆಗಿದೆ ಎಲ್ರಿಗೂ ಕೂಡ. ಎಲ್ರಿಗೂ ಈಗ ಕಸ್ಟಮರ್ಸ್ ಬರ್ತಾರಲ್ಲ ಸರ್, ಈಗ ಅವ್ರದ್ದೇ ಏನು ನಾವು ಟ್ಯಾಕ್ಸ್ ಏನೋ ಟ್ಯಾಕ್ಸ್ ಕಟ್ತೀವಿ, ಇದು ಬಿಲ್ಡಿಂಗ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲು ಎಲ್ಲ ಏನೋ ಹಳೆ ಬಿಲ್ಡಿಂಗ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಿದ್ದು ನಾವು ಕಣ್ಣಾರ ಕಂಡಿದ್ವಿ. ಹಂಗಾಗಿ ಈಗ ಬಂದ್ರೆ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರಿ, ಒಳ್ಳೆ ಇದ್ ಮಾಡಿದಿರಿ, ಚೆನ್ನಾಗಿದೆ, ಶೋಭೆ ತರ ಅಂತ ಕೆಲಸ ಮಾಡಿದಿರಿ ಅಂತ ಹೇಳ್ಕೊಂಡು ಸಂತೋಷ ಕೂತ್ಕೊಂಡು ಹೋಗ್ತಾರೆ. ನಿಜ ಸರ್, ತುಂಬಾ ಖುಷಿಯ ವಿಚಾರ. ಜೊತೆಗೆ ವಿಕಲಚೇತನರಿಗೆ ವಿಶೇಷವಾಗಿ ಒಂದು 3 ಚಕ್ರ ವಾಹನ ಕೊಡೋದು, ಹೌದು, ಇಂತ ಕಾರ್ಯಕ್ರಮಗಳು ಇರ್ತದೆ. 10 ಕೊಟ್ಟಿದೀವಿ ಸರ್. ಮೊನ್ನೆ 10 ವಾಹನಗಳನ್ನು ಕೊಟ್ಟಿದ್ದೀರಿ. 10 ವಾಹನಗಳನ್ನು ಕೊಟ್ಟಿದ್ದೀವಿ. ಸ್ಕೂಟರ್ಗಳು ಕೊಟ್ಟಿದ್ದೀವಿ, 10 ಜನ ಕೊಟ್ಟಿದ್ದೀವಿ ಮೊನ್ನೆ. ಯಾವುದು ಲಾಸ್ಟ್ ಇಯರ್ 10 ಜನ ಅಂಗವಿಕಲರಿಗೆ ನಾವು ಸ್ಕೂಟರ್ಗಳು ಕೊಟ್ಟಿದ್ದೀವಿ ಸರ್. ವಿಶೇಷವಾಗಿ ಸರ್ ಪ್ರತಿ ವರ್ಷನೂ ಕೊಡ್ತೀವಿ ಸರ್. ಸಂಬಂಧಪಟ್ಟ ಒಂದು ಇಲಾಖೆಗಳಿಂದ ರೈತರಿಗೆ ಕೂಡ ಕೆಲವೊಂದು ಅನುಕೂಲಕರ ಯೋಜನೆಗಳನ್ನು ಕೊಡೋದಿರ್ತದೆ. ಒಂದು ತೋಟಗಾರಿಕೆ ಇಲಾಖೆಯಿಂದ ಪೈಪ್ಗಳಾಗ್ಲಿ, ಸಬ್ಸಿಡಿ, ಬೇರೆ ಬೇರೆ ಇಂಥ ಒಂದು ಯೋಜನೆಗಳನ್ನ ಯಾವ ರೀತಿ ಕೊಟ್ಟಿದ್ದೀರಿ ಸರ್ ರೈತರಿಗೆ? ನಾವು ಈಗ ಗ್ರಾಮ ಸಭೆ ಅಂತ ಮಾಡ್ತೀವಿ ಸರ್. ಗ್ರಾಮ ಸಭೆ ಅಂತ ಮಾಡಿದಾಗ ಎಲ್ಲಾ ಅಧಿಕಾರಿಗಳನ್ನು ನಾವು ಸಭೆಗೆ ಕರಿತೀವಿ. ಅವ್ರು ಬಂದು ಯಾವುದು ಇಲಾಖೆವಾರು ಅಧಿಕಾರಿಗಳು ಬಂದು ಅವ್ರಿಗೆ ಏನ್ ಮಾಹಿತಿ ಇರ್ತದೆ, ಯಾವ್ಯಾವ ರೀತಿಯಲ್ಲಿ ಸೌಲಭ್ಯ ಸಿಗ್ತದೆ, ಅದನ್ನೆಲ್ಲ ವಿವರವಾಗಿ ಜನಕ್ಕೆ ಹೇಳ್ತಾರೆ. ಈ ಜನನು ಸ್ವಲ್ಪ ಜನ ಹೋಗಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರಿಸಿ ಇದರಿಂದ ಏನ್ ಲಾಭ ಆಗ್ತದೆ, ಯಾವ ಸಬ್ಸಿಡಿ ಬರ್ತದೆ, ಯಾವ ಕೆಲಸಕ್ಕೆ ನೀವು ಹಣ ಕೊಡ್ತೀರಾ, ಇಲ್ಲ ನೆರೆಗಾದಲ್ಲಿ ಕೆಲಸ ಮಾಡ್ಕೊಂಡ್ಲಿಕ್ಕೆ ಆಗುತ್ತಾ, ನೆರೆಗದಿಂದ ಎಷ್ಟು ಬರ್ತದೆ ನಮ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಈಗ ಒಬ್ಬ ಇಂಗು ಗುಂಡಿ ಅಂತ ಮಾಡ್ಕೊಂತಾರೆ, ಒಂದು ಟ್ಯಾಂಕ್ ಅಂತ ಮಾಡ್ಕೊಂತಾರೆ, ಅದಕ್ಕೆ ಟಾರ್ಪಲ್ಗಿ ಅಂತ ಇಷ್ಟು ಅಂತ ಕೊಡ್ತಾರೆ. ಆಮೇಲೆ ಜೋಳಕ್ಕೆ ಇದೆಲ್ಲ ಹೇಳ್ತಾರೆ. ಸಿರಿಕಲ್ಚರ್ ಇಂದಾನು ಹೇಳ್ತಾರೆ ಮಾಹಿತಿಗಳು, ಇಲಾಖೆವಾರ ಎಲ್ಲ ವಿವರಗಳು ಹೇಳ್ತಾರೆ. ಜನಸ್ಪಂದ ಕಾರ್ಯಕ್ರಮದಲ್ಲಿ ಅದು ಇರುತ್ತೆ. ಜೊತೆಗೆ ತಮ್ಮ ಭಾಗದಲ್ಲಿ ಕುಡಿ ನೀರಿನ ವ್ಯವಸ್ಥೆ ಯಾವ ತರ ಇದೆ ಅಂದ್ರೆ, ಕೇಂದ್ರ ಸರ್ಕಾರದ ಒಂದು ಜಲ್ ಜೀವನ ಮಿಷನ್ ಅಂತ ಹೇಳಿ ಬಂತು, ಅದು ಇಲ್ಲಿ ಏನಾದ್ರೂ ಕೆಲಸ ಕಾರ್ಯ ಕಂಪ್ಲೀಟ್ ಆಯ್ತಾ? ಹೇಗಿದೆ ಸರ್ ಕುಡಿ ನೀರಿನ ವ್ಯವಸ್ಥೆ? ನಮ್ಮ ಹತ್ತಳ್ಳಿಗೂ ಮುಂದೆ ನಮ್ಮ ಊರಲ್ಲಿ
ಜಲ್ ಜೀವನ್ ಮಿಷನ್ ಬಂದಿದ್ದು. ಹ. ಈಗ ಇದನ್ನ ಕಂಪ್ಲೀಟ್ ಮಾಡಿರೋದು ಹುಲಿಮಂಗಲದಲ್ಲಿ ಮಾತ್ರ. ಓಕೆ 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 ಇನ್ನು 9 ಹಳ್ಳಿಲಿ ಮಾಡಿದರೆ, ಹ. ಅರ್ಧ ಬರ್ಕಲ್ ಮಾಡಿ ಓಕೆ ಕೆಲಸ ಬಿಟ್ಟಿದ್ದಾರೆ. ಓಕೆ ಓಕೆ ಬಟ್ ಅದು ಪೂರ್ಣಗೊಂಡಿಲ್ಲ. ಪೂರ್ಣಗೊಂಡಿಲ್ಲ. ಯಾವುದೇ ಊರಲ್ಲೂ ಪೂರ್ಣಗೊಂಡಿಲ್ಲ. ಓಕೆ. ಈ ಫಸ್ಟ್ ಬಂದಿದ್ದು ನಮ್ಮೂರಿಗೆ ಕಂಪ್ಲೀಟ್ 100% ಕಂಪ್ಲೀಟ್ ಆಗಿದೆ sir. ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಿದೆ. ಓಕೆ ನಮ್ಗೆ ಯತೀಶ್ ಅಂತ ಹೇಳಿ ಒಬ್ಬ ಕಾಂಟ್ರಾಕ್ಟರ್ ಬಂದ. ಓಕೆ ಅವ್ರಿಗೆ ಮೊದಲಿಂದ ನಮ್ಗೆ ನಮ್ಮ ರಸ್ತೆಗಳಿಗೆ ಕಾಂಕ್ರೀಟ್ ಆಗಲ್ಲ. ಹ. ಹಂಗಾಗಿ ಬಾಂಧವ್ಯ ಸ್ವಲ್ಪ ಚೆನ್ನಾಗಿತ್ತು. ಓಕೆ ಅವ್ನ್ ಬೇಗ ಪೂರ್ಣ ಮಾಡಿಸ್ತೀನಣ್ಣ ಅಂತ ಹೇಳಿದೆ. ಓಕೆ ನಿಮ್ಗೆ ಏನ್ ತೊಂದರೆ ಕೊಡಲ್ಲ, ನೀವು ನಿಂತ್ಕೊಳ್ಳಿ, ನಾನು ಪೂರ್ಣ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಓಕೆ. ಅದೇ ರೀತಿಲಿ ನಮ್ಗೆ ಚೌಕಟ್ಟಾಗಿ ಅಚ್ಚುಕಟ್ಟಾಗಿ Okay. ಮಾಡಿ ಮುಗಿಸ್ಕೊಟ್ಟ. ಸರ್ಕಾರದ ಇನ್ನೊಂದು ಪ್ರಮುಖ ಯೋಜನೆ ಅಂತಂದ್ರೆ ಒಂದು ಸ್ಮಶಾನ ಭೂಮಿಯ ಜಾಗವನ್ನ ಕಂಪ್ಲೀಟ್ ಆಗಿ ಅರೇಂಜ್ ಮಾಡಿ ಕೊಡೋದು ಸರ್. ಹೌದು. ಸರ್ಕಾರ ಏನ್ ಹೇಳುತ್ತೆ, ಅದು ಸ್ಮಶಾನ ಭೂಮಿ ಅಲ್ಲ, ಒಂದು ಶಾಂತಿಧಾಮ ತರ ಮಾಡ್ಬೇಕು, ಅಲ್ಲಿ ಫೆನ್ಸಿಂಗ್ ಆಗ್ಬೇಕು, ನೀರಿನ ಹೌದು. ವ್ಯವಸ್ಥೆ ಮಾಡ್ಬೇಕು, ಕೂತ್ಕೊಳ್ಳಿಕ್ ಚೇರು, ಚಿತಾಗಾರ ಎಲ್ಲ. ಹೌದು ಹೌದು. ಈ ಒಂದು ವ್ಯವಸ್ಥೆನ ಯಾವ ತರ ಮಾಡ್ಕೊಟ್ಟಿದ್ದೀರಿ ಸರ್? ನಾವು ಈಗ ಸುತ್ತಲೂ ಕಾಂಪೌಂಡ್ ಹಾಕ್ಸಿದ್ವಿ ಸರ್. ಹ. 5 ಎಕರೆ 12 ಕುಂಟೆ ಇದೆ. ಓಕೆ ಸುತ್ತಲೂ ಕಾಂಪೌಂಡ್ ಹಾಕ್ಸಿದ್ವಿ. ಹ್ಮ್. ಒಂದು ಗೇಟ್ ಇಟ್ಟಿದೀವಿ. ಓಕೆ ಈಗ ಅದನ್ನ ಕ್ಲೀನ್ ಮಾಡಿಸ್ಬೇಕು, ಚಿತಾಗಾರ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ನಮ್ಮ MLC ಗೋಪಿನಾಥ್ ರೆಡ್ಡಿ, ಇದೇ ಊರ್ನವರು, ಕೃಷ್ಣಪ್ಪ ಅವರು ಹ್ಮ್. ಕೂತ್ಕೊಂಡು ಮಾತಾಡಿದ್ದಾರೆ. ಹ್ಮ್. ಆಮೇಲೆ ಅದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ Okay. VR ಫೌಂಡೇಶನ್ ಇಂದ ಹ್ಮ್. ಅವರು ಹೇಳಿದ್ದಾರೆ. ಓಕೆ ಅದೇನ್ ಖರ್ಚಾಗುತ್ತೋ ಎಸ್ಟಿಮೇಟ್ ಹಾಕ್ಸಪ್ಪ ನೀನು, ಹ್ಮ್. ನಾವು ಮೂವರು ಕೂತ್ಕೊಂಡು ಮಾತಾಡ್ಬಿಟ್ಟು ಯಾವ ತರ ಮಾಡಬೇಕು, ಸರ್ಕಾರದಿಂದ ನಮ್ಮ ಅನುದಾನದಲ್ಲಿ ಏನಾದ್ರು ಕೊಡ್ಬೋದಾ, ಹ್ಮ್. ಇಲ್ಲ ಅವರೇ ಯಾಕೆ ಮಾಡ್ಬೋದು, ಏನೋ ಒಂದು ಹೇಳ್ತೀವಿ ಅಂತ ಹೇಳಿದ್ದಾರೆ. ಓಕೆ ಬಟ್ ಈಗ ಅದನ್ನ ಕೂತ್ಕೊಂಡು ಮಾತಾಡ್ಬೇಕು, ಅದು ಮುಂದಿನ ಆಲೋಚನೆ ಇದೆ. ಓಕೆ ಅಲ್ಲೊಂದು ಶವಾಗಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಎಸ್ಟಿಮೇಟ್ ಹಾಕೊಂಡಿದೀವಿ. ತುಂಬಾ ಸಂತೋಷ ಸರ್. ಬೆಂಗಳೂರು ಅಂತಂದ್ರೆ ತುಂಬಾ ಈಗ ಅಭಿವೃದ್ಧಿ ಸಾಗ್ತಾ ಇರುವಂತ ಒಂದು ದೊಡ್ಡ ನಗರ ಸರ್. ಈಗ ಹುಲಿಮಂಗಲ ಒಂದು ಗ್ರಾಮ ಪಂಚಾಯತ್, ತಾವು ಪ್ರಾರಂಭದಿಂದ ಕಂಡಂತೆ ಗ್ರಾಮ ಅಂತಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಅಲ್ಲಿ ಒಂದು ಹೊಲ ಗದ್ದೆಗಳೆಲ್ಲ ಇರ್ತದೆ. ಹೌದು. ಈಗ ಕಂಪ್ಲೀಟ್ ಇದು ಒಂದು ನಗರೀಕರಣದತ್ತ ಸಾಗ್ತಾ ಇದೆ. ಹೌದು. ತಮ್ಮ ಜೊತೆಗೆ ಈಗ ತಮ್ಮನ್ನೇ ಒಂದು ನಂಬ್ಕೊಂಡಿರುವಂತ ಒಂದು ಎಲ್ಲ ಒಂದು ಮತದಾರ ಬಾಂಧವರ ಅವ್ರದ್ದೆಲ್ಲ ಅಭಿಪ್ರಾಯ ಯಾವ ತರ ಇದೆ ಸರ್? ಈಗ ಇದ್ರ ಬಗ್ಗೆ ಏನು ಒಂದಂದ್ರೆ ಖುಷಿಯ ವಿಚಾರನೋ, ಯಾಕಂದ್ರೆ ಇದ್ದ ಬದ್ದ ಜಮೀನೆಲ್ಲ ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಆಗ್ತಾ ಹೋಗ್ತಾ ಇದೆ ಸರ್. ಹೇಗ ಅನ್ಸುತ್ತೆ ಸರ್? ಈ ಮುಂದೆ ಜೀವನಗಳು ನಡೆಸೋದು ಸ್ವಲ್ಪ ಕಷ್ಟಕರವಾಗುತ್ತೆ. ಯಾಕಂದ್ರೆ ಇದ್ದಿದ್ದು ಜಾಗ ಎಲ್ಲ ಮಾರ್ಕೊಂತಾರೆ. ಈಗ ಮಾರಾಟ ಮಾಡ್ಬೇಕು ಅಂತ ಕೆಲವರು ಇದಾರೆ, ಕೆಲವರು ಇಟ್ಕೊಂಡಿದ್ದಾರೆ. ಹಂಗೂ ಹೋದ್ರೆ ಈಗ ಇಲ್ಲ ಆಕ್ಯುಪೇಷನ್ ಮಾಡ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಅಂತ ಸಮಯ ಬಂದಾಗ ಅವರು ಜಾಗ ಇರೋರು, ಜಮೀನ್ ಇರೋರು ಅವರು ಕೊಡ್ಲೇಬೇಕಾಗುತ್ತೆ. ಬಟ್ ಈಗ ಇರೋರು ಅಲ್ಪ ಸ್ವಲ್ಪ ಎಲ್ಲ ಮಾರ್ಕೊಂಡಿದ್ದಾರೆ. ಮಾರ್ಕೊಂಡು ಈಗ ಬೇರೆ ಕಡೆಯಿಂದ ಬಂದವರು ಆಸಕ್ತಿ ಇದ್ದು ನನಗೆ ಸೈಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸೈಟ್ ಮಾಡ್ಲೇಬೇಕು, ಆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲ ಲೇಔಟ್ಗಳು ಜಾಸ್ತಿ ಆಯ್ತು, ಜನಸಂಖ್ಯೆನೂ ಜಾಸ್ತಿ ಆಯ್ತು. ಮೊದ್ಲಿಗೆ ಇಷ್ಟೊಂದು ಅಗಾಧವಾದಂತ ಜನ ಈ ಕಡೆ ಬರ್ತಿರ್ಲಿಲ್ಲ. ಈಗ ಎಲೆಕ್ಟ್ರಾನಿಕ್ ಸಿಟಿ, ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ ಸ್ವಲ್ಪ ಡೆವಲಪ್ ಆಯ್ತು. ಹಂಗಾಗಿ ಇಲ್ಲಿ ಕೊಂಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಕೊಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈಗ ಬೇಡಿಕೆ ಜಾಸ್ತಿ ಇದೆ ಇಲ್ಲಿ. ಹಂಗಾಗಿ ಈ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಜನಗಳು ಅದರಲ್ಲೇ ಈಗ ಏನ್ ಪರಿಸ್ಥಿತಿ ಬರ್ತದೋ ಅದಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗ್ಲೇಬೇಕಲ್ವಾ. ಈಗ ಮೊದಲು ನಾನು 40 ಎಕರೆ ಇಟ್ಕೊಂಡಿದ್ದೆ, ಇವಾಗ್ಲೂ ಇಟ್ಕೊಂಡಿರಕ್ ಆಗಲ್ಲ ಅದು ಅಲ್ವರಾ. ಆತರ ಆಗುತ್ತೆ, ಏನ್ ಮಾಡಕ್ ಆಗಲ್ಲ. ಕಾಲ ಹೆಂಗ್ ಹೋಗುತ್ತೋ ಚಕ್ರ ಹೋಗ್ತಾ ಇರ್ತದೆ, ಹಂಗೆ ಹೋಗ್ತಾ ಇರ್ತಾರೆ ಜನ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತದೆ. ಗಣೇಶರದ ಅಭಿಪ್ರಾಯ ಏನ್ ಸರ್? ಈಗ ಇಷ್ಟು ವರ್ಷದ ರಾಜಕಾರಣದಲ್ಲಿ ಈಗ ತಾವು ಅಂತಂದ್ರೆ ಸಾಮಾಜಿಕ ಸೇವೆ, ತಮಗೆ ತಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾವ ರೀತಿ ಸಹಾಯ ಮಾಡ್ತಿದ್ದಾರೆ ಸರ್? ಮೇಡಮ್ ಅವ್ರ ಹೆಸರು ಹೇಳಿ, ಮಕ್ಕಳೇನ್ ಮಾಡ್ತಿದ್ದಾರೆ, ಅವರೆಲ್ಲ ಯಾವ ರೀತಿ ತಮಗೆ ಎಲ್ಲ ಒಂದು ಹೆಲ್ಪ್ ಮಾಡ್ತಿದ್ದಾರೆ? ಯಾಕಂದ್ರೆ ರಾಜಕಾರಣ ಅಂತಂದ್ರೆ ಬೆಳಗ್ಗೆ ಹೋದ್ರೆ ಸಂಜೆ ಬಟ್ ಅವ್ರದ್ದು ಕೂಡ ಉಂಟಲ್ಲ ಸಹಾಯ, ಅಷ್ಟೇ ಅತ್ಯಗತ್ಯ ಸರ್ ಇರ್ತದೆ. ಅವರು ಹೇಳ್ತಾರೆ ಇವ್ರಿಗೆಲ್ಲ ಮಾಡ್ತಾ ಇರ್ತೀಯ, ನಮ್ಗೇನು ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನಾವು ಗಣನೆ ತಗೊಂಡಿಲ್ಲ ಹೆಚ್ಚಿಗೆ. ಏನ್ ನೀವೇನ್ ಹೇಳುದು ಅಂತ ಹೇಳ್ಬಿಟ್ಟು ನಾವು ಒಂಥರ ಹೊರಟು ಹೋಗೋದು, ಹಂಗ್ ಮಾತಾಡ್ಬಿಟ್ಟು ನಾವು ಹೋಗ್ಬಿಡ್ತೀವಿ. ಬಟ್ ಅದಕ್ಕೆಲ್ಲ ಅಡ್ಜಸ್ಟ್ ಆಗ್ತಾರೆ. ಮಕ್ಕಳು ಎಷ್ಟು ಜನ ಸರ್? ಏನ್ ಮಾಡ್ಕೊಂಡಿದ್ದಾರೆ? ಮಕ್ಕಳು 2 ಸರ್. ದೊಡ್ಡದು ಹೆಣ್ಮಗು, ಎರಡನೇದು ಗಂಡು ಮಗು. ಮಗಳು BE ಮಾಡಿ MBA ಮಾಡಿದ್ದಾರೆ. ಮಗ MBA ಮಾಡಿದ್ದಾನೆ. ಅವರು ಉದ್ಯೋಗ ಹುಡ್ಕೊಂಡಿದ್ದಾರೆ. ಮಗಳು ಮನೇಲಿ ಇದ್ದಾರೆ. ಅವ್ರಿಗೇನಾದ್ರು ವಿವಾಹ ಮಾಡ್ಬೇಕು, ಮದುವೆ ಮಾಡ್ಬೇಕು ಅಂತ. ಇನ್ ಮುಂದೆ ಗಣೇಶರದು ಏನು ಒಂದು ಪ್ಲಾನಿಂಗ್ ಸರ್ ಮುಂದೆ ರಾಜಕೀಯದಲ್ಲಿ?
ಜೊತೆಗೆ ವಿಶೇಷವಾಗಿ ತಾವು ಕೂಡ ಒಂದು ಹಿರಿಯ ರಾಜಕಾರಣಿ. ಈ ಭಾಗದಲ್ಲಿ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತ ಒಂದು ಮಹತ್ವಾಕಾಂಕ್ಷೆ ಏನಾದ್ರು ಒಂದು ಕಾರ್ಯ ಕೆಲಸ ಇದೆಯಾ ಸರ್ ಮುಂದೆ ಮಾಡೋದು? ಲಾಸ್ಟ್ ಟೈಮು ನಮ್ಗೆ ಜನರಲ್ ಬಂದಿತ್ತು, ಹಾ. ಜನರಲ್ ಲೇಡಿ ಬಂದಿತ್ತು. ಓಕೆ. ಈ ನಮಗೆ ಶಿಕಾರಿ ಪಳ್ಯ ಸ್ವಲ್ಪ ಹ್ಮ್. ಡ್ಯಾಮೇಜ್ ಆಗ್ತಿತ್ತು. ಓಕೆ. ಹಂಗಾಗಿ ನನಗೆ ಬೇಡ ಅಂತೇಳಿ ನಮ್ಮ MLA ಅವರು ಹೇಳಿದ್ರು, ಹ್ಮ್. ನೀನು ಅಷ್ಟೊಂದು ದುಡ್ಡು ಹಂಚಕ್ಕಾಗಲ್ಲ, ಹಂಚಿದ್ರೇನು ಅದ್ರಲ್ಲಿ ಏನು ಕೆಲಸ ಇಲ್ಲ, ಹಾ. ಅದು ಬೇಡ ಅಂತ ಹೇಳಿದ್ರು. ಓಕೆ. ಹಂಗಾಗಿ ನಮ್ಮ ಕೊಲೀಗ್ಸು ಮುನ್ರಾಜು ಅಂತೇಳಿ ಹಾ. ಅವ್ರಿಗೆ ಕೊಟ್ವಿ. ಓಕೆ. ಇಲ್ಲಿ ಕಿಶೋರ್ ಅವ್ರ ತಾಯಿ ಹ್ಮ್. ZP ಮೆಂಬರ್ ಆಗಿದ್ರು. ಓಕೆ. ಮೆಂಬರ್ ಮಾಡ್ಲಿಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಕಂಸಂದ್ರದಿಂದ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸಿದ್ವಿ. ಅವರು ವಿಜಯಿ ಆದ್ರು, ಓಕೆ. ಗೆದ್ಕೊಂಡ್ರು. ಅವ್ರ ಜೊತೆಲಿ ಮುನ್ರಾಜನು ಗೆದ್ಕೊಂಡ. ಓಕೆ. ನೀನು ದುಡ್ಡು ಹಾಕೋದ್ ಬೇಡ, ಸುಮ್ಮನೆ ಇರಪ್ಪ, ಅಷ್ಟೆಲ್ಲ ಆದ್ರೇನು ಶಿಕಾರಿ ಪಳ್ಳಿ ಹೊಂಟೋಯ್ತದೆ ಅಂತೇಳಿ ಹೇಳಿದ್ರು. ಬಟ್ ನಮಗೂ ಅಲ್ಲಿ ನಮ್ಮ ನಾಯಕರು ಸ್ವಲ್ಪ ಡೌಟ್ ಇದೆಯಣ್ಣ, ಸುಮ್ಮನೆ ಇರೋಣ ಅಂತೇಳಿ ಹೇಳಿದ್ರು. ಹಂಗಾಗಿ ನಾನು ಮುಂದೆ ಹೋಗ್ಲಿಲ್ಲ. ಕೊನೆಯದಾಗಿ ಸರ್, ತಮ್ಮ ವಾರ್ಡ್ ನಂಬರ್ 2 ಗ್ರಾಮದ ಒಂದು ಮತದಾರ ಬಾಂಧವರಿಗೆ, ತಮ್ಮ ಒಂದು ಹಿತೈಷಿಗಳಿಗೆ, ಯಾಕಂದ್ರೆ ತಮಗೆ 3 ಸಲ ತಮಗೆ ಅವರು ಆರಿಸಿದ್ದಾರೆ, ಗೆಲ್ಸಿದ್ದಾರೆ, ಹರಿಸಿದ್ದಾರೆ ಅಂತ ಒಂದು ಗ್ರಾಮದ ಜನತೆಗೆ ತಾವು ಕೊನೆಯದಾಗಿ ಏನೊಂದು ಸಂದೇಶವನ್ನು ಹೇಳಿಕ್ ಬಯಸ್ತೀರಿ? ಸರ್, ಅವ್ರಿಗೆ ನಾನು ಯಾವಾಗ್ಲೂ ಅವ್ರಿಗೆ ಚಿರ್ಋಣಿ. ಅವ್ರು ಇಲ್ಲದೆ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಜನ ಇದ್ರೇನೆ ನಾವು ಇರೋದು. ಹಂಗಾಗಿ ಅವ್ರಿಗೆ ನಾನು ಯಾವಾಗ್ಲೂ ಯಾವುದೇ ಟೈಮಲ್ಲಿ ಬಂದ್ರೇನು ಅವ್ರ ಸಹಕಾರ ನಾನು ಮಾಡೇ ಮಾಡ್ತೀನಿ. ಅವ್ರ ಸಹಕಾರ ನನಗಿರುತ್ತೆ. ಇರೋವರೆಗೂ ನನ್ಗೇನು ಇದಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ಮೊದಲನೇ ಕೃತಜ್ಞತೆ ಅವ್ರಿಗೆ ತಿಳಿಸ್ತೀನಿ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ತಾವು ನೋಡಿದ್ರಲ್ಲ, ಹುಲಿಮಂಗಲ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀಯುತ SG ಗಣೇಶ್ ಸರ್ ಇವರ ಮಾತುಗಳನ್ನು. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.